ಭವಾನಿ ರೇವಣ್ಣ ಅವರಿಗೆ ಕೋರ್ಟ್ ಇದೀಗ ನಿರೀಕ್ಷಣಾ ಜಾಮೀನು ಕೊಟ್ಟಿದೆ. ಹಾಗಾಗಿ ಅವರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇಲ್ಲ. ಆದರೆ ಬೆಂಗಳೂರಿನಿಂದ ಮೈಸೂರಿಗೆ ಮತ್ತು ಹಾಸನಕ್ಕೆ ಹೋಗುವಂಗಿಲ್ಲ. ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ದೊಡ್ಡ ರಿಲೀಫ್. ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು, ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದ ಕೋರ್ಟ್. ಭವಾನಿ ಮೈಸೂರು ಮತ್ತು ಹಾಸನಕ್ಕೆ ಹೋಗುವಂತಿಲ್ಲ, ಬೆಂಗಳೂರಲ್ಲಿ ಇರಬೇಕು. ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಮಾಡುವಂತಿಲ್ಲ ಅಂತ ಷರತ್ತು. ಎರಡು ಜಾಗಗಳಿಗೆ ಹೋಗುವಾಗಿಲ್ಲ. ಒಂದು ಬೆಂಗಳೂರು ಹೋಗೋಂಗಿಲ್ಲ, ಹಾಸನ ಹೋಗೋಂಗಿಲ್ಲ ಮತ್ತು ಮೈಸೂರು ಹೋಗೋಂಗಿಲ್ಲ, ಬೆಂಗಳೂರಲ್ಲೇ ಇರಬೇಕು. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಅವರಿಗೆ. ಇಲ್ಲ ಅಂತಂದರೆ ಅರೆಸ್ಟ್ ಆಗುವಂಥ ಸಾಧ್ಯತೆ ಇತ್ತು. ಭಾಳ ಮುಖ್ಯವಾಗಿ ಅವತ್ತು KR ನಗರ ಆ ಹೆಣ್ಣು ಮಗಳನ್ನು ಫೋನ್ ಮಾಡಿ ಕರೆದಿದ್ದು ಭವಾನಿ ಅವರು ಅನ್ನುವಂಥ ಆರೋಪ ಭವಾನಿ ರೇವಣ್ಣ ಅವರ ಮೇಲೆ ಇರೋದು. ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ HD ರೇವಣ್ಣ ಈಗಾಗಲೇ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರು ಕೂಡ ಜಾಮೀನಲ್ಲಿದ್ದಾರೆ. ಮತ್ತೆ ಅವರನ್ನು ಇವತ್ತು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಇದೆ. ಇದು ಒಂದು ದೃಶ್ಯಾವಳಿ. ಅಲ್ಲಿ ನೀವು ನೋಡ್ತಾ ಇದ್ದೀರಿ, ತುಳಸಿಗೆ ನೀರು ಹಾಕುವಂಥ ದೃಶ್ಯಾವಳಿ. ಅವರು ಒಂದು ರೀತಿಯಲ್ಲಿ ಸ್ವಲ್ಪ ಅಸೌಖ್ಯಕ್ಕೆ ಈಡಾಗಿದ್ದರು. ಹಾಗಾಗಿ ಆ ಸ್ಟಿಕ್ ಇಟ್ಕೊಂಡೆ ಅವರು, ಸ್ಟಿಕ್ ಇದೆ ನೋಡಿ ಅವರ ಕೈಯಲ್ಲಿ, ಆ ಸ್ಟಿಕ್ ಇಟ್ಕೊಂಡೇ ಅವರು ತುಳಸಿ ಪೂಜೆ ಮಾಡ್ತಾಯಿದ್ರು. ಬನ್ನಿ ಅಜಯ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಜಯ್, ಎಲ್ಲಿ ತನಕ ಬಂದು ನಿಂತಿದೆ ಈ ಒಂದು ಪ್ರಕರಣ? ಇದು ಕಿಡ್ನ್ಯಾಪ್ ಕೇಸ್ ಪ್ರಕರಣ ಒಂದು. ಆಮೇಲೆ ಈ ಕೇಸ್ಗೂ ಪ್ರಜ್ವಲ್ ರೇವಣ್ಣ ಕೇಸ್ಗೂ ಇರುವಂಥ ಸಂಬಂಧವನ್ನು ಕೂಡ ಹೇಳಿ, ಮತ್ತು ಇವತ್ತು HD ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ಸ್ ಇದೆ ಅದು ಕೂಡ ಹೇಳಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂದ್ರೆ ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಈಗಾಗಲೇ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂಥದ್ದು. ಯಾಕಂದ್ರೆ KR ನಗರ ಕಿಡ್ನ್ಯಾಪ್ ಕೇಸಲ್ಲಿ ಕೂಡ ಅಂದರೆ ದೊಡ್ಡ ಬಲವಾದಂತಹ ಏನು ಸಾಕ್ಷಿಗಳು ಕೂಡ ಇವರ ವಿರುದ್ಧ ಸಿಕ್ಕಿತ್ತು. ಇದರಿಂದ ಸೆಷನ್ಸ್ ಕೋರ್ಟ್ ಕೂಡ ಇವರಿಗೆ ಜಾಮೀನನ್ನು ಮಂಜೂರು ಮಾಡಿರಲಿಲ್ಲ. ಜಾಮೀನು ಕೋರಿದ್ರು ಕೂಡ ಅದನ್ನು ರದ್ದು ಮಾಡಿತ್ತು. ಇದರಿಂದಾಗಿ ಅವರು ಕೂಡ ಆನಂತರ ಬಂಧನದ ಭೀತಿಯಲ್ಲಿರ್ತಾರೆ. ಆದರೂ ಕೂಡ ಒಂದು ವಾರಗಳ ಕಾಲ ಭವಾನಿ ರೇವಣ್ಣ ಅವರು ಅಬ್ಸ್ಕಾಂಡಿಂಗಲ್ಲಿ ಇರ್ತಾರೆ. ಆದರೂ ಕೂಡ ಅಲ್ಲಿ ಯಾರು ಕೂಡ ಅವ್ರನ್ನ ಅರೆಸ್ಟ್ ಮಾಡಿರೋದಿಲ್ಲ. ಆದರೆ ಆನಂತರ ಅವರು ಹೈಕೋರ್ಟ್ನ ಮೊರೆ ಹೋಗಿರ್ತಾರೆ. ಈಗಾಗಲೇ ಹೈಕೋರ್ಟ್ ಕೂಡ ಈಗಾಗಲೇ ಏನು ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಯಾವುದೇ ರೀತಿಯಾಗಿ ಅವರನ್ನು ಬಂಧನ ಮಾಡಬಾರ್ದು ಅನ್ನೋ ಒಂದು ಆದೇಶವನ್ನು ಕೂಡ ಈಗಾಗಲೇ ಅದರಲ್ಲೂ ಕೂಡ ಹೊರಡಿಸಿರುವಂಥದ್ದು. ಅಂದರೆ ಕಳೆದ ಬಾರಿ ಕೂಡ ಹೈಕೋರ್ಟಲ್ಲಿ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಹೋಗಿ CID ಅಂದರೆ SIT ಅಧಿಕಾರಿಗಳ ಮುಂದೆ ಏನು ಅವರು ಹೇಳಿಕೆಯನ್ನು ಕೊಡಬೇಕು, ಮತ್ತು ಈ ಒಂದು ತನಿಖೆಗೆ ಸ್ಪಂದಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಏನು ಕೋರ್ಟ್ ಕೂಡ ನೀಡಿತ್ತು. ಹೀಗಾಗಿ ಭವಾನಿ ರೇವಣ್ಣನವರು ಒಂದೆರಡು ಸಲ ಬಂದು ಅವರಿಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಕೂಡ ಹೇಳಿ ಹೋಗಿದ್ರು. ಇಲ್ಲಿ ನನ್ನ ಪಾತ್ರ ಯಾವುದೇ ರೀತಿಯಾಗಿ ಇಲ್ಲ, ನಾನು ಕೇವಲ ಹೇಳಿದ್ದಷ್ಟೇ, ಇಲ್ಲಿ ಕಿಡ್ನ್ಯಾಪ್ ಮಾಡೋದಕ್ಕೆ ನಾನು ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಹೇಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿ ಹೇಳಿದರು. ಸೊ ಹೀಗಾಗಿ ಆನಂತರ ಹೈಕೋರ್ಟ್ನ ಒಂದು ತೀರ್ಪು ಈಗಾಗಲೇ ಬಂದಿರುವಂಥದ್ದು. ಈಗ ಅವ್ರಿಗೆ ಯಾವುದೇ ರೀತಿಯಾಗಿ ಬಂಧನ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಜಾಮೀನು ಸಹ ನೀಡಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗ ಮತ್ತೊಂದು ಅಪ್ಡೇಟ್. ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿಗೆ ಬಿಗ್ ರಿಲೀಫ್. ಯಾವ ಕಾರಣಕ್ಕಾಗಿ ಜಾಮೀನು ನೀಡಿತು ಹೈಕೋರ್ಟ್? ರಿಪಬ್ಲಿಕ್ ಕನ್ನಡದಲ್ಲಿ ಕಿಡ್ನ್ಯಾಪ್ ಕೇಸ್ನ ಮತ್ತೊಂದು ಅಪ್ಡೇಟ್ ಕೊಡ್ತಾ ಇದ್ದೀವಿ. ಇದು ವೆರಿ ಇಂಟ್ರೆಸ್ಟಿಂಗ್. 85 ಪ್ರಶ್ನೆಗಳನ್ನು ಕೇಳಲಾಯಿತು ಭವಾನಿಗೆ. 85 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲ ನಮ್ಮ ವಶಕ್ಕೆ ಕೊಡಿ, ಸಹಕರಿಸಿಲ್ಲ ಅನ್ನುವಂಥದ್ದು ಬಂತಂತೆ. ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪಲಾಗುವುದಿಲ್ಲ ಅಂಥೇಳಿ ನ್ಯಾಯಮೂರ್ತಿ ಕೃಷ್ಣ S ದೀಕ್ಷಿತ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶವನ್ನು ಕೊಟ್ಟಿದೆ. ನೋಡಿ, ನಾವು 85 ಪ್ರಶ್ನೆ ಕೇಳಿದ್ವಿ, ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅಂಥೇಳಿ. ಸೊ ಹಾಗಾಗಿ ಅವರಿಗೆ ಇಲ್ಲ, ಸಹಕಾರ ಕೊಡ್ತಾ ಇದ್ದಾರೆ ತನಿಖೆಗೆ ಅಂಥೇಳಿ ಅವರಿಗೆ ಜಾಮೀನು ಮಂಜೂರು ಆಗಿದೆ ಅನ್ನುವಂಥ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ.